ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಸುಂದರ ಮನೆ ಕಟ್ಟಬೇಕು ಎಂದು ಕನಸು ಕಂಡಿದ್ದ ಒಳ್ಳೆಯ ಗುಣವುಳ್ಳ ಹುಡುಗ ನರಹರಿ. ಸ್ನೇಹಿತನ ಸಹಾಯ ಬೇಡಿ ಹೋದ ನರಹರಿಗೆ ಸ್ನೇಹಿತ ನಡೆಸಿಕೊಂಡ ರೀತಿ ಯಾವ ಶತ್ರುಗೂ ಬೇಡ. ಅವನ ಜೀವನದಲ್ಲಿ ನಡೆದ ಘಟನೆಯಾದರೂ ಏನು ನೋಡೋಣ ಬನ್ನಿ. ನರಹರಿ ಅದೇ ತಾನೇ BCom ಪದವಿ ಪಾಸು ಮಾಡಿದ್ದ. ಮನೆಯ ಆರ್ಥಿಕ ಸ್ಥಿತಿಯೂ ಅಷ್ಟೊಂದು ಹೇಳಿಕೊಳ್ಳುವಂತಿರಲಿಲ್ಲ. ಸರಕಾರಿ ಕೆಲಸಕ್ಕೆ ಸೇರಬೇಕೆನ್ನುವ ನನ್ನ ಕನಸು ಕನಸಾಗಿಯೇ ಉಳಿಯಿತು. ತುಂಬ ಶ್ರಮಪಟ್ಟು ಅವರಿವರ ಶಿಫಾರಸ್ಸಿನ ಜೊತೆಗೆ ಲಕ್ಷ್ಮಿಯ ಕೃಪಾಕಟಾಕ್ಷ ಬೇಕೆಂದಾಗ ನನಗೆ ಜೀವನದಲ್ಲಿ ಬೇಸರ ಬಂದಿತ್ತು. ಈ ವ್ಯವಸ್ಥೆಯ ಬಗ್ಗೆ ಅಸಮಾಧಾನ ಮೂಡಿತ್ತು. ಹೊಲಸು ರಾಜಕೀಯ, ಎಲ್ಲ ಸವಲತ್ತುಗಳು ಅವರವರ ಸಂಬಂಧಿಕರ ಪಾಲಾಗುವುದು, ಕೆಲವೊಂದು ಹಣದ ಪ್ರಭಾವದಿಂದ ಶ್ರೀಮಂತರ ಪಾಲಾಗುವುದು, ಮತ್ತೆ ಸರಕಾರದ ಕೆಲಸ ದೇವರ ಕೆಲಸವೆಂದು ತಿಳಿಯುವುದು. ಅವರವರ ಲಾಭಿಗೆ ಅವರು ಬಡಿದಾಡುವುದು ಕಂಡು ಅಸಹ್ಯವೆನಿಸಿತು. ಹೀಗೆ ದಿನಗಳನ್ನು ಕಳೆದರೆ ಜೀವನ ಬೆಳಕಾಗುವುದಲ್ಲವೆಂದು ನನ್ನ ತಂದೆ ಅಶ್ವಥ್ ಆಗಾಗ್ಗೆ ಎಚ್ಚರಿಸುತ್ತಿದ್ದರು. ಅವರ ಅನುಭವದ ಮಾತುಗಳು ನನ್ನ ಮೇಲೆ ತೀವ್ರ ಪರಿಣಾಮ ಬೀರಿತ್ತು. ನನ್ನ ಮಿತ್ರ ವೆಂಕಟೇಶ ಬೆಂಗಳೂರಿಗೆ ಹೋಗಿ ದೊಡ್ಡ ಫ್ಯಾಕ್ಟರಿ ಪ್ರಾರಂಭಿಸಿದ್ದ. ಅವನು ನನ್ನ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದ. ಅವನಿಂದ ನನಗೆ ಖಂಡಿತ ಸಹಾಯ ಸಿಗ್ತದೆ. ಅಲ್ಲೇ ಒಂದು ಕೆಲಸಕ್ಕೆ ಸೇರಿಕೊಂಡು ಜೀವನ ಸಾಗಿಸಲು ನಿರ್ಧರಿಸಿದೆ. ಜಮಖಂಡಿಯಿಂದ ನೇರವಾಗಿ ಬೆಂಗಳೂರಿಗೆ ಬಂದೆ. ನಾನು ಬಂದಿರುವುದನ್ನು ಕಂಡು ವೆಂಕಟೇಶನಿಗೆ ಬಹಳ ಖುಷಿಯಾಯಿತು. ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದ. ಚಾಮರಾಜಪೇಟೆಯ 3ನೇ ಮೇನ್ ರೋಡಿನಲ್ಲಿ 2 ರೂಮಿನ ಮನೆಯನ್ನು ಬಾಡಿಗೆಗೆ ಹಿಡಿದಿದ್ದ. ಮನೆ ಚಿಕ್ಕದಿದ್ದರೂ ಅವನ ಮನಸ್ಸು ದೊಡ್ಡದಿತ್ತು. ಅವನೂ ಕೂಡ ಬ್ರಹ್ಮಚಾರಿ. ಹೋಟೆಲ್ ಊಟ ಮಾಡಿಕೊಂಡು ಜಮ್ಮ ಅಂತ ತಿರುಗಾಡ್ತಾ ಇದ್ದ. ಆಗ ಚಳಿಗಾಲ ಬೇರೆ, ತುಂಬ ಚಳಿ. ಮೈಯಲ್ಲಿ ನಡುಕ ತುಂಬಿತ್ತು. ತಣ್ಣಗಿನ ನೀರು ಬರ್ಫಿ ನೀರಿನಂತೆ ಜುಣುಜುಣುವಾಗಿತ್ತು. ಹೇಗೋ ಗಟ್ಟಿ ಮನಸ್ಸು ಮಾಡಿ ಸ್ನಾನಾದಿ ಕಾರ್ಯಗಳನ್ನು ಮುಗಿಸಿ ಮೊದಲು ಟಿಫನ್ ಮತ್ತು ಕಾಫಿ ಕುಡಿಯಲು ಸಮೀಪದ ದರ್ಶಿನಿ ಹೋಟೆಲ್ಗೆ ದೌಡಾಯಿಸಿದೆವು. ಹೊಟ್ಟೆ ತುಂಬ ಕೇಸರಿ ಬಾತ್, ಇಡ್ಲಿ, ವಡೆ ತಿಂದು ಸ್ಟ್ರಾಂಗ್ ಕಾಫಿ ಕುಡಿದು ಬೈಕ್ ಮೇಲೆ ನೇರವಾಗಿ ತನ್ನ ಫ್ಯಾಕ್ಟ್ರಿಗೆ ಕರೆದುಕೊಂಡು ಹೋದ. ನಗರದಿಂದ ಸುಮಾರು 20 ಕಿಲೋಮೀಟರ್ ದೂರವಿರುವ ತನ್ನ ಫ್ಯಾಕ್ಟರಿ ಗೌಡನನ್ನು ನೋಡುತ್ತಿದ್ದಂತೆ ನನಗೆ ನಮ್ಮೂರಿನಲ್ಲಿದ್ದ ಅರಮನೆಯ ರಂಗಮಂದಿರದ ಕಟ್ಟಡ ನೆನಪಿಗೆ ಬಂದಿತ್ತು. ಅವನ ಫ್ಯಾಕ್ಟರಿ ನೋಡಲು 2 ಕಣ್ಣು ಸಾಲಲಿಲ್ಲ. ಆಫೀಸು ಒಳಗೆ ಹೋಗುತ್ತಿದ್ದಂತೆ ಲೇಡಿ ರಿಸೆಪ್ಷನಿಸ್ಟ್ ಎದ್ದು ನಿಂತು ಗುಡ್ ಮಾರ್ನಿಂಗ್ ಹೇಳಿದಳು. ನಾನು ಅವಳನ್ನು ದಿಟ್ಟಿಸುತ್ತಾ ವೆಂಕಟೇಶನನ್ನು ಹಿಂಬಾಲಿಸಿದೆ. ಮತ್ತೆ ಮುಂದೆ ಕ್ಯಾಬಿನಿನಲ್ಲಿ 5-6 ಹುಡುಗಿಯರು ಕಂಪ್ಯೂಟರ್ಗಳ ಮುಂದೆ ಕುಳಿತಿದ್ದರು. ಅವರೆಲ್ಲರೂ ಕೂಡ ವೆಂಕಟೇಶನಿಗೆ ಗೌರವ ಸಲ್ಲಿಸಿದರು. ಅವರು ಒಬ್ಬರಿಗಿಂತ ಒಬ್ಬರು ಚೆಲುವೆಯರು. ರಕ್ತ ಸುಳಿದಾಡುತ್ತಿತ್ತು. ಅದನ್ನು ಸೂಕ್ಷ್ಮವಾಗಿ ವೆಂಕಟೇಶ ಗಮನಿಸಿದ್ದ. ಹಾಗೆ ಮುಗುಳ್ನಕ್ಕು ನನ್ನನ್ನು ನೋಡಿದಾಗ ನನಗೆ ಆಗ ಸ್ವಲ್ಪ ಮುಜುಗರವಾದರೂ ಆನಂದದ ಹೊಗೆಯಾಡಿತ್ತು. ಫ್ಯಾಕ್ಟರಿಯಲ್ಲಿ ವೆಂಕಟೇಶನ ಕೈ ಕೆಳಗೆ 150 ಜನ ಕೆಲಸ ಮಾಡುತ್ತಿದ್ದರು. 3 ಶಿಫ್ಟ್ನಲ್ಲಿ ಫ್ಯಾಕ್ಟರಿ ಕೆಲಸವೂ ನಡೆದಿತ್ತು. ಖಾಲಿ ಬಾಟಲಿಗಳಿಗೆ ತಂಪಾದ ಪಾನೀಯಗಳ ತುಂಬಿ ತನ್ನದೇ ಬ್ರ್ಯಾಂಡ್ ಮೂಲಕ ರಾಜ್ಯಾದ್ಯಂತ ವಿತರಕರನ್ನು ನೇಮಿಸಿ ಮಾರಾಟವನ್ನು ಮಾಡುತ್ತಿದ್ದ. ತುಂಬ ಲಾಭದಾಯಕ ಉದ್ಯಮ. ಅದರಲ್ಲಿ ಆತ ಉದ್ಯೋಗ ರತ್ನ ಪ್ರಶಸ್ತಿ ಗಿಟ್ಟಿಸಿದ್ದ. ಆಫೀಸಿನಲ್ಲಿ ವೆಂಕಟೇಶನಿಗೆ ಪರ್ಸನಲ್ ಸೆಕ್ರೆಟರಿ ಇದ್ದಳು. ಅವಳು ಬರುವ ಟಪಾಲುಗಳು, ಅವುಗಳಿಗೆ ಉತ್ತರ, ಉಳಿದ ಲೆಕ್ಕಪತ್ರ, ವ್ಯವಹಾರ ಎಲ್ಲವುಗಳನ್ನು ಗಮನಿಸುತ್ತಿದ್ದಳು. ಪ್ರಾಮಾಣಿಕವಾಗಿ ತನ್ನ ಕೆಲಸ ಮಾಡುತ್ತಿದ್ದಳು. ವೆಂಕಟೇಶನ ಜೊತೆಗೆ ಸಲುಗೆಯಿಂದ ವರ್ತಿಸುತ್ತಿದ್ದಳು. ಅವನು ಕೂಡ ಅವಳ ಕೈಮೈಯನ್ನು ಮುಟ್ಟದೆ ಮಾತನಾಡುತ್ತಿರಲಿಲ್ಲ. ಅದನ್ನು ಕಂಡು ನನಗೆ ನನ್ನ ಗೆಳೆಯ ಎಷ್ಟು ಆರಾಮವಾಗಿರುವನು ಎಂದು ಖುಷಿಯಾಗಿತ್ತು. ನರಹರಿ, ನಿನಗೆ ಬೇಜಾರಾಗಿರಬಹುದು. ನನ್ನ ಆಫೀಸು ಕೆಲಸದಲ್ಲಿ ನಾನು ಮಗ್ನನಾಗಿದ್ದೆ. ನಿನ್ನನ್ನು ಸರಿಯಾಗಿ ವಿಚಾರಿಸಲಿಲ್ಲ ಅಂತ ಬೈಕೋಬೇಡಪ್ಪ. ನನ್ನ ಕೆಲಸವೇ ಇಂಥದ್ದು, ಬಿಡುವೇ ಸಿಗೋದಿಲ್ಲ. ಬಾ ಅಂತ ಎಷ್ಟು ಕರೆದರೂ ಬಂದಿರಲಿಲ್ಲ. ಹೇಗೋ ಇಲ್ಲಿಗೆ ಬಂದಿರುವೆ. ಆರಾಮವಾಗಿ ಸ್ವಲ್ಪ ದಿನಗಳವರೆಗೆ ಬೆಂಗಳೂರು ಸುತ್ತಿ ಎಂಜಾಯ್ ಮಾಡು. ಯಾವ ವಿಚಾರ ಮಾಡಬೇಡ ಎಂದು ನುಡಿದ. ಅಲ್ಲೋ ವೆಂಕಟೇಶ, ನೀನು ದೊಡ್ಡ ಮನುಷ್ಯನಾಗಿದ್ದಿ ಅಂತ ತುಂಬ ಸಂತೋಷ. ಗೆಳೆತನಕ್ಕೆ ಮರ್ಯಾದೆ ಮಾಡಿರುವೆ. ಇದಕ್ಕಿಂತ ಭಾಗ್ಯ ಬೇರೆ ಏನಿದೆ? ನನಗೆ ಒಂದು ನೌಕರಿ ಕೊಡಿಸಪ್ಪ. ಜೀವನ ಪರ್ಯಂತ ನಿನ್ನ ಋಣಿಯಾಗಿರುವೆ. ನರಹರಿ, ನೀನು ನನ್ನ ಗೆಳೆಯ. ನನ್ನ ಕೆಳಗೆ ಕೆಲಸ ಮಾಡುವುದಾ? ಛೇ, ನನ್ನ ಮನಸ್ಸು ಇದಕ್ಕೆ ಒಪ್ಪುವುದಿಲ್ಲ. ನಿನಗೆ ಹೊಂದುವಂಥ ಕೆಲಸ ನಮ್ಮ ಫ್ಯಾಕ್ಟರಿಯಲ್ಲಿಲ್ಲ. ನನಗೆ ಸಮಾನ ಗೌರವಗಳು ನಿನಗೂ ಸಿಗಬೇಕೆಂಬ ಆಸೆ. ಆದ್ದರಿಂದ ನನ್ನ ಜೊತೆಗೆ ಹೀಗೆ ಆರಾಮವಾಗಿದ್ದು ಬಿಡು. ಅದೇ ನಿನಗೆ ದೊಡ್ಡ ಕೆಲಸ. ವೆಂಕಟೇಶ, ಹಾಗೆಲ್ಲ ಭಾವಿಸಿದರೆ ಹೇಗೆ? ಬದುಕುವುದು ತುಂಬ ಕಷ್ಟವಾಗುವುದು. ಆಕಾಶ ಭೂಮಿ ಒಂದಾಗಲು ಸಾಧ್ಯವೇ?
ಅವುಗಳು ತಮ್ಮದೇ ಆದಂತಹ ರೂಪುರೇಷೆ ಇರುತ್ತವೆ. ನಮ್ಮನೆ ಪರಿಸ್ಥಿತಿಯಂತೂ ನಿನಗೆ ಗೊತ್ತೇ ಇದೆ. ನಾನು ದುಡಿದರೆ ಮನೆಗೆ ಅನುಕೂಲವಾಗುವುದು, ನನ್ನ ತಂದೆ ತಾಯಿಗೆ ಸಹಾಯವಾಗುವುದು, ಸಾರ್ಥಕತೆಯ ಜೀವನ ನನ್ನದಾಗುವುದು. ನರಹರಿ, ಹಣದ ಬಗ್ಗೆ ವಿಚಾರ ಮಾಡಬೇಡ. ನನ್ನ ಬಳಿ ಸಾಕಷ್ಟು ದುಡ್ಡಿದೆ. ಪ್ರತಿ ತಿಂಗಳು ಹಣ ಕಳಿಸಿದರಾಯಿತು. ನಿನ್ನ ತಂದೆ ತಾಯಿ ಸಂತೋಷ ಪಡುವರು. ಈಗ ಹೆಚ್ಚಿಗೆ ತಲೆಕೆಡಿಸಿಕೊಳ್ಳಬೇಡ. ಊಟ ಮಾಡಿ ಮನೆಗೆ ಹೋಗೋಣ. ನೀನು ಪ್ರಯಾಣಿಸಿ ಆಯಾಸಗೊಂಡಿರುವೆ, ವಿಶ್ರಾಂತಿ ತೆಗೆದುಕೊಳ್ಳುವಂತೆ. ನನ್ನ ಮನಸ್ಸಿನ ತುಮುಲವನ್ನು ಅರಿಯುವಷ್ಟು ಬಿಡುವು ವೆಂಕಟೇಶನಿಗಿರಲಿಲ್ಲ. ನನ್ನ ಕೆಲಸದ ಬಗ್ಗೆ ಅಷ್ಟು ತಲೆ ಕೆಡಿಸಿಕೊಳ್ಳಲಿಲ್ಲ. ಆಗ ನನಗೆ ಸ್ವಲ್ಪ ಬೇಜಾರು ಅನಿಸಿತಾದರೂ ಅವನ ಜವಾಬ್ದಾರಿಗಳನ್ನು ಕಂಡು ಸುಮ್ಮನಾದೆ. ನನ್ನ ಆಸೆ ಆಕಾಂಕ್ಷೆಗಳು ರೆಕ್ಕೆಗಳಿಲ್ಲದೆ ಬಾನಿನಲ್ಲಿ ಹಾರುತ್ತಿರುವುದು ಕಂಡು ನನಗೆ ನಗು ಬಂದಿತು. ಬದುಕು ಎಂದರೆ ಇಷ್ಟೇನಾ ಎಂದು ಮನದೊಳಗೆ ವ್ಯಥೆಪಟ್ಟೆ. ಊರಿಂದ ಊರಿಗೆ ಸ್ನೇಹಿತನ ಬಂದಿದ್ದಾನೆ ಅಂತ ನಾರ್ತ್ ಇಂಡಿಯನ್ ಡಿಶ್ ಊಟ ಮಾಡಿಸಿದ್ದ. ನನಗೆ ಹೊಸ ರುಚಿ, ಹೋಟೆಲ್ ಹೊಸ ಅನುಭವ ನನ್ನದಾಗಿತ್ತು. ಆದರೂ ನನಗೆ ರೊಟ್ಟಿ ಚಟ್ನಿ ಆ ಊಟದ ಮುಂದೆ ಲೇಸೆನಿಸಿತು. ನಾನು ಅವನ ಜೊತೆಗಿದ್ದು ಅವನ ರೊಕ್ಕ ಉಡಾಯಿಸುವುದು, ನನ್ನ ಮನೆಗೆ ಕಳಿಸುವುದು ನನಗೆ ಸರಿ ಎನಿಸಲಿಲ್ಲ. ಆ ಬಗ್ಗೆ ಅವನಿಗೆ ಎಷ್ಟು ತಿಳಿ ಹೇಳಿದರೂ ಅವನ ತಲೆಗೆ ಹೋಗಲಿಲ್ಲ. ಮನೆಗೆ ಬಂದು ಸ್ವಲ್ಪ ಅಡ್ಡಲಾಗಲು ಚಾಪೆ, ದಿಂಬು, ಅದರ ಮೇಲೆ ಜಮಖಾನೆ ಹಾಸಿ ಹೊದ್ದುಕೊಳ್ಳಲು ಸೊಲ್ಲಾಪುರದ ಚಾದರ ಇಟ್ಟಿದ್ದ. ಇಷ್ಟು ದೊಡ್ಡ ಮನುಷ್ಯ ಇಷ್ಟು ಸೀದಾ ಸಾದಾ ಎಂದು ಆಶ್ಚರ್ಯಪಟ್ಟೆ. ಒಂದು ಕಂಪನಿಯ ಮಾಲೀಕನಾಗಿ ಯಾವುದೇ ಕೆಟ್ಟ ವ್ಯಸನಿಗಳಿಗೆ ಬಲಿಯಾಗದೆ ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದ. ಅವನಿಗೆ ಐಷಾರಾಮಿ ಜೀವನವನ್ನು ನಡೆಸುವುದು ಸುಲಭವಾಗಿತ್ತು. ಕಂಪನಿಯಲ್ಲಿ ಕೆಲಸಗಾರರ ಕೊರತೆ ಇಲ್ಲ. ಮನೆಯ ಕೆಲಸಗಳನ್ನು ಮಾಡಿಸುವುದು ಸರಳವಿದ್ದರೂ ಆ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತನ್ನ ಕೆಲಸ ತಾನೇ ಮಾಡಿಕೊಳ್ಳುತ್ತಿದ್ದ. ಇದರಿಂದ ಎಲ್ಲರಿಗೂ ಅವನ ಮೇಲೆ ಎಲ್ಲಿಲ್ಲದ ಪ್ರೀತಿ ಗೌರವಗಳಿದ್ದವು. ಎದ್ದು ತಣ್ಣೀರಿನ ಸ್ನಾನ ಮಾಡಿ ಹೋಟೆಲಿನ ಟಿಫನ್ ಮಾಡಿ ಕಂಪನಿಗೆ ಹೋಗುತ್ತಿದ್ದೆ. ನನಗೆ ಈ ತಣ್ಣೀರು ಬಗ್ಗೆ ಹರಿಯಲಿಲ್ಲ. ಅದಕ್ಕೆ ನಾನು ಒಂದು ಸ್ಟವ್ ತರಲು ಸೂಚಿಸಿದೆ. ಅದಕ್ಕೆ ಅವನು ಸಮ್ಮತಿಸಿದ್ದ. ವೆಂಕಟೇಶ, ಎಲ್ಲ ಸೌಕರ್ಯವಿದ್ದರೂ ಹೀಗೇಕೆ ಕಷ್ಟದ ಜೀವನ ನಡೆಸುತ್ತಿ? ಪ್ರತಿದಿನ ಹೋಟೆಲ್ ಊಟ ತಿಂಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಏನೋ ತಿಂಗಳಿಗೆ ಒಮ್ಮೆ ಹೋಟೆಲ್ ಊಟ ಸರಿ ಹೋಗುತ್ತೆ. ಮನೆ ಇದೆ, ಗ್ಯಾಸು, ಕುಕ್ಕರು, ಪಾತ್ರೆ ತಗೊಂಡು ಅಡಿಗೆಯವಳು ಇಟ್ಟು ಅಡಿಗೆ ಮಾಡಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ನರಹರಿ, ನೀನು ಹೇಳುವ ವಿಷಯ ಒಳ್ಳೆಯದೇ. ಇಲ್ಲಿ ಕೆಲಸ ಮಾಡಿ ಅಡಿಗೆ ಕೆಲಸ ಮಾಡುವವರು ಸಿಗುವುದು ತುಂಬ ಕಷ್ಟ. ಆಫೀಸಿನಲ್ಲಿ ಯಾರಿಗಾದರೂ ಲೇಡಿಗೆ ಹೇಳಿದರೆ ಮಾಡಿ ಹೋಗ್ತಾರೆ. ಮತ್ತು ನನಗೆ ಅವರ ಹಂಗು ಬೇರೆ. ಅದಕ್ಕೆ ನಾನು ಈ ಥರ ಮಾಡೋದು. ಹೇಗೂ ನೀನು ಈಗ ಫ್ರೀ ಇದ್ದೀಯಾ, ಕೆಲಸ ಬೇಕು ಅಂತಿದ್ದೀಯಾ, ನೀನೇ ಈ ಕೆಲಸ ಮಾಡಿದರೆ ಒಳ್ಳೆಯದಲ್ವೇ? ನಿನಗೆ ಇಷ್ಟವಿದ್ದರೆ ಹ್ಞೂ ಅಂದೆ. ಎಲ್ಲ ಸಾಮಾನುಗಳನ್ನು ಖರೀದಿಸೋಣ. ಇನ್ನೊಂದು 6 ತಿಂಗಳು ಈ ಕೆಲಸ ಮಾಡಿಕೊಂಡು ಇದ್ದು ಬಿಡು. ಆಮೇಲೆ ನಾನು ಮತ್ತೊಂದು ಕಂಪನಿಗೆ ಪಾರ್ಟ್ನರ್ ಆಗುತ್ತಿರುವೆ. ಅಲ್ಲಿ ನೀನು ಮ್ಯಾನೇಜರ್ ಅಂತ ಕೆಲಸ ಮಾಡಿವಿಯಂತೆ. ಅಲ್ಲಿಯವರೆಗೆ ಆರಾಮದಿಂದಿರು ಎಂದು ಹೇಳಿದ. ಅವನ ಮಾತುಗಳು ಹಿತವೆನಿಸಿದವು. ಬೆಂಗಳೂರಿನಲ್ಲಿ ಚಳಿ ಬೇರೆ, ಬಿಸಿ ನೀರು ಸ್ನಾನವಾದರೂ ಆಗುತ್ತೆ, ಮನೆ ಊಟ ಆಗುತ್ತೆ, ಆರೋಗ್ಯವು ಗಟ್ಟಿಯಾಗಿರುತ್ತೆ ಎಂದೆನಿಸಿತು. ನಾನೂ ಒಪ್ಪಿಕೊಂಡೆ. ಅದು ಅವನಿಗೆ ಖುಷಿ ಎನಿಸಿತು. ಮರುದಿನ ಎಲ್ಲ ಸರಂಜಾಮುಗಳನ್ನು ಖರೀದಿಸಿ ಆಫೀಸಿನ ಜೀಪಿನಲ್ಲಿ ಹಾಕಿಸಿಕೊಂಡು ಬಂದಿದ್ದ. ಎಲ್ಲ ಸಾಮಾನುಗಳನ್ನು ಓರೆಯಾಗಿ ಜೋಡಿಸಿ ಅಡುಗೆಗೆ ತಯಾರು ನಡೆಸಿದವು. ಹೊಸ ಹುರುಪಿನಿಂದ ಅಡುಗೆ ಮಾಡಿ ತಿಂದು ತೆಗಿದ್ದಾಯಿತು. ರುಚಿ ರುಚಿಯಾದ ಅಡುಗೆ ತಿಂದು ಬಹಳ ದಿನಗಳಾಗಿತ್ತು. ನರಹರಿ, ನಿನ್ನ ಕೈಯಿಂದ ಅಡಿಗೆ ತುಂಬ ರುಚಿಯಾಗಿತ್ತು ಎಂದು ಸಂತಸ ವ್ಯಕ್ತಪಡಿಸಿದ್ದ. ನರಹರಿ, ನಿನ್ನ ಪುಣ್ಯದಿಂದ ಇಂಥ ಒಳ್ಳೆಯ ಊಟ ಮಾಡಿದೆ. ಹೋಟೆಲ್ ಸೋಡಾ ಊಟ ಬೇಜಾರಾಗಿತ್ತು. ನಿನ್ನ ಕೆಲಸದ ವಿಷಯ ನನಗೆ ಬಿಟ್ಟು ಬಿಡು. ಅಲ್ಲಿಯವರೆಗೆ ಅಡುಗೆ ಮನೆ ಉಸ್ತುವಾರಿ ನೀನೇ ನೋಡಿಕೋ ಎಂದು ಭಿನ್ನವನಿಸಿದ. ವೆಂಕಟೇಶ, ಆದಷ್ಟು ಬೇಗನೆ ಈ ಜಂಜಾಟದಿಂದ ಬೇಗ ಒಂದು ಮದುವೆ ಮಾಡಿಕೊಂಡು ಆರಾಮವಾಗಿರಬಾರದೆ? ಹೆಂಡತಿ ಎಲ್ಲ ಮಾಡಿ ಹಾಕ್ತಾಳೆ, ಜೀವನ ಸುಖಮಯವಾಗಿರುತ್ತೆ. ನರಹರಿ, ಫ್ರೆಂಡ್ ಈಸ್ ಸೆಕೆಂಡ್ ವೈಫ್. ನೀನು ತಪ್ಪು ತಿಳ್ಕೊಬೇಡ. ಉದ್ದಿಮೆಯಲ್ಲಿ ಸಾಧನೆ ಮಾಡಬೇಕು, ಸ್ವಂತ ಮನೆ ಕಟ್ಟಬೇಕು, ಆಮೇಲೆ ಮದುವೆ ಕಣೋ ಎಂದು ಸಕ್ಕರೆಯಂಥ ಸಿಹಿ ಮಾತನಾಡಿ ನನ್ನನ್ನು ಮರಳು ಮಾಡಿಬಿಟ್ಟಿದ್ದ. ಆದರೂ ನನ್ನ ಆತ್ಮೀಯನಲ್ಲಿಯೇ ಎಂದು ಕೆಲಸ ಮಾಡಲು ನಿರ್ಧರಿಸಿದೆ. ಪ್ರತಿನಿತ್ಯ ಸ್ನಾನಕ್ಕೆ ನೀರು ಕಾಯಿಸಿ ಟಿಫನ್ ಕಾಫಿ ರೆಡಿ ಮಾಡಿ ಅವನಿಗೆ ಹೊಟ್ಟೆ ತುಂಬ ತಿನ್ನಿಸಿ ಕಳಿಸ್ತಿದ್ದೆ. ಮಧ್ಯಾಹ್ನಕ್ಕೆ ಬರುವುದರೊಳಗೆ ಮತ್ತೆ ಊಟ ರೆಡಿ ಮಾಡುತ್ತಿರುತ್ತಿದ್ದೆ. ಮಧ್ಯಾಹ್ನ ಇಬ್ಬರು ಕೂಡಿ ಊಟ ಮಾಡಿ ಪಾತ್ರೆ ತೊಳೆದು ನಾನು ಮಲಗುತ್ತಿದ್ದೆ. ಆತ ಆಫೀಸಿಗೆ ಹೊರಡುತ್ತಿದ್ದ. ಮತ್ತೆ ರಾತ್ರಿಗೆ ಅನ್ನ ಸಾರು ಪಲ್ಯ ರೆಡಿ ಮಾಡುತ್ತಿದ್ದೆ. ಹೀಗೆ 4-5 ತಿಂಗಳು ಕಳೆದವು. ನನಗೆ ಬೇಜಾರು ಎನಿಸಲಿಲ್ಲ. ವೆಂಕಟೇಶನ ಜೊತೆಗೆ ಸಲುಗೆಯೂ ಜಾಸ್ತಿಯಾಗಿತ್ತು.
ಅವನ ಮೇಲೆ ಅಧಿಕಾರ ಚಲಾಯಿಸುವಷ್ಟು ಪ್ರೀತಿ ಬೆಳೆದಿತ್ತು. ಅವನಿಗೆ ಬರಬರುತ್ತಾ ಕಂಪನಿಯ ಕೆಲಸವೂ ಹೆಚ್ಚಾಯಿತು. ಹೆಚ್ಚು ವೇಳೆ ಬಿಡುವು ಸಿಗುತ್ತಿರಲಿಲ್ಲ. ಅವನು ತನ್ನ PA ಜಾನಕಿಯನ್ನು ಮನೆಗೆ ಕರೆಸಿ ಉಳಿದ ಕೆಲಸಗಳನ್ನು ಮಾಡಿಸುತ್ತಿದ್ದ. ಅವಳಿಗೂ ಸೇರಿಸಿ ನಾನು ಊಟ ತಿಂಡಿ ಕಾಫಿ ಮಾಡಿಕೊಟ್ಟು ಸುಸ್ತಾಗುತ್ತಿತ್ತು. ಸ್ನೇಹಿತ ಒಳ್ಳೆಯದು ಹೆಸರು ಮಾಡ್ತಾನೆ, ಉದ್ಯಮದಲ್ಲಿ ಮುಂದೆ ದೊಡ್ಡ ಮ್ಯಾಗ್ನೆಟ್ ಆಗ್ತಾನೆ ಅಂತ ಸಹಕರಿಸುವುದು ಅನಿವಾರ್ಯತೆಯಾಯಿತು. ಒಂದು ದಿನ ಜಾನಕಿ ಆಫೀಸ್ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಳು. ಇವತ್ತು ಇವಳೇಕೆ ಬಂದಳು? ಬಹುಶಃ ವೆಂಕಟೇಶ ಬರಲು ಹೇಳಿರಬೇಕು. ನನಗ್ಯಾಕೆ ಇಲ್ಲದ ಉಸಾಬರಿ ಎಂದು ಅವಳ ಮುಗುಳ್ನಗೆಯಿಂದ ಸ್ವಾಗತಿಸಿದೆ. ಕಾಫಿ ಕೊಟ್ಟು ಅವಳ ಜೊತೆಗೆ ಹರಟುತ್ತಾ ಕುಳಿತೆ. ಮಧ್ಯ ಮಧ್ಯ ಜೋಕ್ಸ್ ಹೇಳಿ ನಗಿಸುತ್ತಿದ್ದಳು. ಅಷ್ಟರಲ್ಲಿ ವೆಂಕಟೇಶನೂ ಬಂದ. ನಮ್ಮಿಬ್ಬರ ಹರಟೆಯನ್ನು ಕಂಡು ಮಾತನಾಡದೆ ಒಳಗೆ ಹೋದ. ಅಲ್ಲಿ ಒಳಗೆ ಕೈಗೆ ತಲೆ ಹಿಡಿದುಕೊಂಡು ಕುಳಿತಿದ್ದ. ಬಳಿಕ ಜಾನಕಿ ಒಳಗೆ ಹೋಗಿ ಅವನ ಬಳಿ ಕುಳಿತು ಇಬ್ಬರು ಪಿಸು ಪಿಸು ಗುಸುಗುಸು ಆರಂಭಿಸಿದರು. ಏನೋ ಟೆನ್ಷನ್ ಇರಬೇಕು ಎಂದು ಕಾಫಿ ಮಾಡಿ ಅವರಿಬ್ಬರಿಗೂ ಕೊಟ್ಟೆ. ವೆಂಕಟೇಶ ಕಾಫಿ ಗುಟಕರಿಸುತ್ತಾ ಹೇಳಿದ, ನರಹರಿ, ಇನ್ನು ಮುಂದೆ ಆಫೀಸಿನ ಹುಡುಗಿಯರ ಜೊತೆಗೆ ಸಲುಗೆಯಿಂದಿರಬೇಡ, ಹರಟೆ ಹೊಡೆಯಬೇಡ ಅಷ್ಟೇ. ಜಾನಕಿ ಇವತ್ತು ಇಲ್ಲೇ ಇರ್ತಾಳೆ. ನೀನು ಅಡುಗೆ ಮಾಡಿ ಆಮೇಲೆ ನಮ್ಮನ್ನು ಕರಿ, ರುಚಿಯಾಗಿ ಮಾಡು ಹೋಗು ಎಂದು ಅಬ್ಬರಿಸಿದ. ಅವನು ಆಡಿದ ಮಾತುಗಳು ನನ್ನ ಮನಸ್ಸನ್ನು ಘಾಸಿಗೊಳಿಸಿದವು. ಅವನು ಜಾನಕಿಯ ಎದುರಿಗೆ ನನ್ನನ್ನು ಕುರಿತು ಬೈದದ್ದು ನನಗೆ ದುಃಖವೆನಿಸಿತು. ಕಣ್ಣಲ್ಲಿ ನೀರುಕ್ಕಿತು. ನಾನು ಬೆಂಗಳೂರಿಗೆ ಬಂದ ಉದ್ದೇಶವೇನು? ನಾನಿಲ್ಲಿ ಮಾಡುತ್ತಿರುವುದಾದರೂ ಏನು? ನಾನೀ ಮನೆಯ ಅಡುಗೆಯವನೇ. ನನಗೆ ಬೇರೆ ಕೆಲಸ ಮಾಡಿ ನನ್ನ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಆಸೆ ಇಲ್ಲವೇ? ನನ್ನ ಭವಿಷ್ಯದ ಗತಿ ಏನು? 108 ಯೋಚನೆಗಳು ನನ್ನನ್ನು ಮುತ್ತಿದ್ದವು. ಆದರೂ ಸಹನೆ ಮಾಡಿಕೊಂಡು ಅಡುಗೆ ಮಾಡಿದೆ. ಅದೇಕೋ ಮನಸ್ಸು ನನ್ನ ಸ್ಥಿಮಿತದಲ್ಲಿರಲಿಲ್ಲ. ತಲೆ ಬೇರೆ ನೋಯುತ್ತಿತ್ತು. ಆತ್ಮೀಯ ಸ್ನೇಹಿತನಾಗಿ ನನ್ನನ್ನು ಆಳಿನಂತೆ ಕೀಳಾಗಿ ಕಾಣುತ್ತಿರುವುದು ಖೇದವೆನಿಸಿತು. ಸಮಾಧಾನ ತಂದುಕೊಂಡು ಊಟಕ್ಕೆ ಅವರಿಬ್ಬರನ್ನು ಕರೆದೆ. ಜಾನಕಿ ವೆಂಕಟೇಶ ಊಟ ಮಾಡತೊಡಗಿದರು. ಊಟ ಮಾಡುವಾಗ ಜಾನಕಿಗೆ ತುತ್ತು ನೆತ್ತಿಗೇರಿತು. ಅವಳು ಕೆಮ್ಮತೊಡಗಿದಳು. ಅದು ವೆಂಕಟೇಶನಿಗೆ ಸಹಿಸಲಾಗಲಿಲ್ಲ. ನರಹರಿ, ಅಡುಗೆಯಲ್ಲಿ ಎಷ್ಟು ಉಪ್ಪು ಖಾರ ಹಾಕೋದು ತಿಳಿಯುವುದಿಲ್ಲ ನಿನಗೆ? ಒಂದು ಸ್ವಲ್ಪ ಅಡಿಗೆ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಬರುವುದಿಲ್ಲ, ಇನ್ನು ಆಫೀಸ್ ಕೆಲಸ ಏನು ಮಾಡ್ತೀಯಾ? ಜಾನಕಿಯ ಮುಂದೆ ನನ್ನನ್ನು ಅವಮಾನಗೊಳಿಸಲು ಈ ರೀತಿ ಅಡುಗೆ ಮಾಡಿದ್ದೀಯಾ? ನೀ ಏನು ಆಫೀಸ್ ಕೆಲಸ ಮಾಡ್ತೀ? ಹೋಗು, ನೀರು ತೆಗೆದುಕೊಂಡು ಬಾ ಎಂದು ಕೂಗಾಡಿದ. ಅವನ ಹರಿತವಾದ ಮಾತುಗಳು ನನ್ನ ಮೈ ಮನಸ್ಸಿನ ಮೇಲೆ ಬಲವಾದ ಬೆರೆ ಎಳೆದಿದ್ದವು. ನನಗೆ ಒಳ್ಳೆಯ ಕೆಲಸ ಕೊಡಿಸುವ ಮಾತಂತೂ ದೂರ ಉಳಿತು. ಸ್ನೇಹದ ಸಂಕೋಲೆಗೆ ಅಡಿಗೆಯವನಾಗಿ ಕೆಲಸ ಮಾಡಿ ಅವನ ಬಾಯಿಂದ ಬೈಗುಳ ಬಯಸಿಕೊಳ್ಳುವುದು ಸರಿ ಎನ್ನಿಸಲಿಲ್ಲ. ಮನಸ್ಸಿಗೆ ವ್ಯಥೆಯಾಯಿತು. ಹೊಟ್ಟೆಪಾಡಿಗಾಗಿ ಆತ್ಮಗೌರವವನ್ನು ಮಾರಿಕೊಳ್ಳುವ ಪರಿಯೂ ಸರಿ ಎನ್ನಿಸಲಿಲ್ಲ. ಕಂಡಿಯಿಂದ ಇಲ್ಲಿಯವರೆಗೆ ಬಂದು ಅಡುಗೆ ಕೆಲಸ ಮಾಡೋಕೆ ಪದವಿಯವರೆಗೆ ಓದುವ ಅವಶ್ಯಕತೆ ಇತ್ತೆ? ಇಲ್ಲಿ ಚಾಕರಿ ಮಾಡಿ ಬದುಕುವುದಕ್ಕಿಂತ ಮನೆಯಲ್ಲಿ ಗಂಜಿ ತಿಂದು ತಿರುಗಾಡುವುದು ಲೇಸು ಎನಿಸಿತು. ಅಂದು ರಾತ್ರಿ ನನಗೆ ಊಟ ರುಚಿಸಲಿಲ್ಲ. ನಿದ್ದೆ ಬರದೆ ಪಾತ್ರೆ ತೊಳೆದು ಹಾಗೆ ಮೇಲೆ ಕುಳಿತೆ. ನನಗೆ ಕ್ಯಾರೆ ಎನ್ನದೆ ವೆಂಕಟೇಶ ಜಾನಕಿಯು ತಮ್ಮ ಆಫೀಸಿನ ಕೆಲಸದಲ್ಲಿ ಮಗ್ನರಾದರು. ಸುಮಾರು ಅರ್ಧ ಗಂಟೆ ಕಳೆದಿರಬಹುದು. ಎಲ್ಲ ಫೈಲುಗಳನ್ನು ಮುಚ್ಚಿಟ್ಟರು. ಜಾನಕಿ ಮನೆಗೆ ಹೋಗುತ್ತೇನೆಂದಾಗ ವೆಂಕಟೇಶ ನಿರಾಕರಿಸಿದ. ಇವತ್ತು ಇಲ್ಲಿಯೇ ಇದ್ದು ನಾಳೆ ಹೋಗುವೆಯಂತೆ ಎಂದು ಒತ್ತಾಯಪಡಿಸಿದ. ಆಕೆಯ ಮುಂಗುರುಳನ್ನು ತನ್ನ ಕೈಯಿಂದ ಸರಿಸಿ ಹೇಳಿದ. ಆಕೆ ನಿರಾಕರಿಸಲಿಲ್ಲ. ಅವರ ಚಕ್ಕಂದ ಮುಂದುವರೆಯಿತು. ಅದು ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಜಾನಕಿ ಬೆಂಗಳೂರು ಚೆಲುವೆ. ಮೇಕಪ್ನಲ್ಲಿ ಅಪ್ರತಿಮ ಚೆಲುವೆಯಂತೆ ಗೋಚರಿಸುತ್ತಿದ್ದಳು. ವೆಂಕಟೇಶ ಆಕೆಗೆ ಹೊಸದಾದ ತೆಳು ಗುಲಾಬಿ ಬಣ್ಣದ ನೈಟಿಯನ್ನು ತಂದುಕೊಟ್ಟನು. ಆ ತಿಳಿ ಗುಲಾಬಿ ಬಣ್ಣದ ಪಾರದರ್ಶಕ ನೈಟಿಯಲ್ಲಿ ಅವಳು ಇನ್ನೂ ಮನಮೋಹಕವಾಗಿ ಕಂಡಳು. ಅವರಿಬ್ಬರೂ ಒಬ್ಬರನ್ನೊಬ್ಬರು ಕಣ್ಣಿನಿಂದ ಕುಡಿಯತೊಡಗಿದರು. ಅವನು ಲುಂಗಿಯುಟ್ಟು ಬರೀ ಮೈ ಮೇಲೆ ಹಾಸಿಗೆಯಲ್ಲಿ ಮಲಗಿದ. ಜಾನಕಿ ಅವನ ಮಗ್ಗುಲಿಗೆ ಸರಿದು ಮಲಗಿ ಅವನೆದೆಯ ಮೇಲೆ ತನ್ನ ಮುಖವನ್ನು ಹುದುಗಿಸಿದಳು. ಅಷ್ಟರಲ್ಲಿ ಅವನು ರೂಮಿನ ಲೈಟು ಆಫ್ ಮಾಡಿ 0 ಲೈಟು ಹೊತ್ತಿತ್ತು. ನಾನು ಇವೆಲ್ಲವನ್ನು ಗಮನಿಸುವುದನ್ನು ಅವನು ನೋಡಿದ್ದರೂ ಸುಮ್ಮನಿದ್ದನು. ಅವನ ಈ ವರ್ತನೆ ನನಗೆ ಹೇಸಿಗೆಯನ್ನುಂಟು ಮಾಡಿತ್ತು. ಆತ್ಮೀಯ ಸ್ನೇಹಿತನ ಬಂಡವಾಳ ಬಯಲಾಗಿತ್ತು. ಮನಸ್ಸು ನೊಂದಿತ್ತು. ಅವನಿಗೆ ಬುದ್ಧಿವಾದ ಹೇಳುವುದು ಸೂಕ್ತವಲ್ಲವೆಂದು ನಿರ್ಧರಿಸಿದ ನಾನು, ಒಂದು ವೇಳೆ ನಾನು ಈತನ ಜೊತೆ ಇದ್ದರೆ ನನ್ನ ಅಭಿವೃದ್ಧಿ ಅಸಾಧ್ಯವೆನಿಸಿ ನಮ್ಮ ಹಳ್ಳಿ ಊರ ನಮಗೆ ಪಾಡ ಎನಿಸಿತು. ನಮ್ಮ ಜಮಖಂಡಿಗೆ ಹಿಂದಿರುಗಲು ನಿರ್ಧರಿಸಿದೆ. ಅಲ್ಲಿಯೇ ಏನಾದರೂ ಸಾಧಿಸಬೇಕೆಂದು ನಿಶ್ಚಯಿಸಿ ವೆಂಕಟೇಶನಿಗೆ ಹೇಳದೆ ಕೃತಜ್ಞತೆಯ ಒಂದು ಪತ್ರ ಬರೆದೆ. ಆತ್ಮೀಯ ಸ್ನೇಹಿತ ವೆಂಕಟೇಶನಿಗೆ, ನಾನು ಹಿಂದೆ ಜಮಖಂಡಿಗೆ ಹೋಗುತ್ತಿದ್ದೇನೆ. ಈವರೆಗೆ ನೀನು
ನನ್ನನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡಿರುವುದಕ್ಕೆ ಹೃದಯಪೂರ್ವಕ ಕೃತಜ್ಞತೆಗಳು. ನಾನು ಯಾವ ಉದ್ದೇಶದಿಂದ ಬೆಂಗಳೂರಿಗೆ ಬಂದೆನೋ ಆ ಗುರಿಯು ಮುಟ್ಟದ್ದಕ್ಕೆ ನನಗೆ ವಿಷಾದವೆನಿಸಿತು. ಕೇವಲ ಅಡುಗೆಯ ಮುಸರೆ ಮಾಡಿಕೊಂಡು ಗೆಳೆಯನ ಹಂಗಿನಲ್ಲಿರುವುದಕ್ಕೆ ಪದವಿ ಓದಿದ ನಾನು ನನ್ನೂರಲ್ಲೇ ಒಂದು ಗತಿ ಕಾಣಬೇಕೆಂದು ನಿರ್ಧರಿಸಿದ್ದೇನೆ. ಸದ್ಯ ನನಗೆ ಕಾಯಕವೇ ಕೈಲಾಸ. ಮನಸ್ಸಿಗೆ ಶಾಂತಿ ಅವಶ್ಯಕವೆನಿಸಿದೆ. ದಯವಿಟ್ಟು ನೀನು ನನ್ನನ್ನು ತಪ್ಪಾಗಿ ಭಾವಿಸಬೇಡ. ನಿನಗೆ, ನಿನ್ನ ಕಂಪನಿಗೆ ದೊಡ್ಡ ನಮಸ್ಕಾರ. ಧನ್ಯವಾದಗಳೊಂದಿಗೆ ನಿನ್ನ ಸ್ನೇಹಿತ ನರಹರಿ ಎಂದು ಪತ್ರ ಬರೆದಿಟ್ಟು ಇನ್ನು ಜಾನಕಿ ವೆಂಕಟೇಶರು ಹುಟ್ಟುಡುಗೆಯಲ್ಲಿ ಹಾಸಿಗೆಯಲ್ಲಿ ಹಸಿಬಿಸಿಯಾಗಿ ಮಲಗಿದ್ದರು. ಅವರನ್ನು ಎಚ್ಚರಿಸದೆ ನಮಸ್ಕಾರ ಮಾಡಿ ಜಮಖಂಡಿ ದಾರಿ ಹಿಡಿದು ಬಂದೆ. ಮನೆಯಲ್ಲಿ ನಾನು ಬಂದಿರುವುದನ್ನು ಕಂಡು ಎಲ್ಲರೂ ಸಂತೋಷಗೊಂಡಿದ್ದರು. ಅಂದು ನನಗೆ ರೆಕ್ಕೆ ಬಿಚ್ಚಿದ ಹಕ್ಕಿಗಳಂತೆ ಸ್ವಾತಂತ್ರ್ಯವನ್ನು ಅನುಭವಿಸಿದ್ದೆ. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನ್ನ ತಂದೆ ಅವರಿವರಲ್ಲಿ ಕೇಳಿ ಬ್ಯಾಂಕಿನಿಂದ ನನಗೆ ಸ್ವಂತ ಉದ್ಯೋಗಕ್ಕೆ ದಾರಿ ಮಾಡಿಕೊಟ್ಟರು. ನಾನು ಅತ್ಯಂತ ಪ್ರಾಮಾಣಿಕವಾಗಿ ತಂದೆ ತಾಯಿಯ ಮಾತು ಮೀರದೆ ಅವರ ಸೇವೆಯನ್ನು ಮಾಡುತ್ತಾ ಉದ್ಯೋಗವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡಿರುವುದಕ್ಕೆ 2 ವರ್ಷಗಳಲ್ಲಿ ನಾವು ತೆಗೆದುಕೊಂಡ ಸಾಲ ಬಡ್ಡಿ ತೀರಿಸಿ ಉದ್ಯೋಗವನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗುತ್ತಿದ್ದೇನೆ. ತಂದೆ ತಾಯಿಯ ಆಶೀರ್ವಾದಗಳೊಂದಿಗೆ ನಮ್ಮ ಪರಿಸ್ಥಿತಿಯು ಉತ್ತಮಗೊಂಡಿದೆ. ಸ್ವಂತ ದುಡಿಮೆಯಲ್ಲಿ ಲಾಭವಿದೆ. ವೆಂಕಟೇಶನ ಹಾಗೆ ನಾನು ಒಂದು ವ್ಯವಹಾರ ಮಾಲೀಕನಾದೆ. ಗೌರವಯುತವಾಗಿ ಬಾಳುವುದು ನನಗೆ ನೆಮ್ಮದಿ ತಂದಿತು. ಒಳ್ಳೆಯ ಮನೆತನದ ಹೆಣ್ಣು ತಂದು ಮದುವೆ ಕೂಡ ತಂದೆ ತಾಯಿ ನೆರವೇರಿಸಿದ್ದರು. ವರ್ಷದಲ್ಲಿ ಅವಳಿ ಗಂಡು ಮಕ್ಕಳಿಗೆ ತಂದೆಯಾದೆ. ದುಡಿತವೇ ದುಡ್ಡಿನ ತಾಯಿ ಎಂಬ ಗಾದೆಯು ನನ್ನ ಹೃದಯವನ್ನು ಬೆಚ್ಚಗೆ ಮಾಡಿತು. ವೆಂಕಟೇಶನ ನೈಜ ಪ್ರೀತಿ ನನ್ನ ಕಾಡದೇ ಬಿಟ್ಟಿರಲಿಲ್ಲ. ಮಾನವ ಎಂದ ಮೇಲೆ ಕನಸುಗಳು ಇದ್ದೇ ಇರುತ್ತವೆ. ಕನಸುಗಳು ಇಲ್ಲದ ಜೀವವೂ ಉಂಟೆ? ಕನಸು ಕಾಣದಿದ್ದ ಮೇಲೆ ನನಸು ಎನ್ನುವುದು ಎಲ್ಲಿ ಇರುತ್ತದೆ? ಆ ಒಂದು ಆಶಾಗೋಪುರವನ್ನು ಕಟ್ಟಿಕೊಂಡು ನಾನು ಪಡಲಾರದ ಅನುಭವದ ಯಾತನೆಗಳನ್ನು ಪಟ್ಟು ವಿಚಿತ್ರ ಘಟನೆಗಳನ್ನು ತಡವಿ ನೋಡಿದೆ. ಎಲ್ಲದಕ್ಕೂ ನಾನು ಕೂಡ ಕನಸಿನ ಸ್ಫೂರ್ತಿಯಾಗಿತ್ತು. ಈಗ ನಾನು, ನನ್ನ ಹೆಂಡತಿ, ಮಕ್ಕಳು ಆರೋಗ್ಯವಾಗಿ ತಂದೆ ತಾಯಿಯ ಸೇವೆ ಮಾಡುತ್ತಾ ಹಾಕಿದ ಬಂಡವಾಳಕ್ಕೆ ಮೋಸವಿಲ್ಲದೆ ದುಡಿಯುವ ಕೈಗೆ ಬದುಕು ತೀರಾ ಹತ್ತಿರವಾಗಿತ್ತು. ಸಮಾಜದಲ್ಲಿ ಒಳ್ಳೆಯ ಗೌರವಾಧಾರಗಳು ದೊರಕಿದವು. ಕೈಲಾದಷ್ಟು ಸಮಾಜ ಸೇವೆ ಮಾಡುತ್ತಾ ಬದುಕು ಹಸನಗೊಳಿಸುತ್ತಾ ವೆಂಕಟೇಶನ ಚುಚ್ಚು ಮಾತುಗಳಿಗೆ ಕೃತಜ್ಞಪೂರ್ವಕ ವಂದನೆಗಳನ್ನು ಹೇಳುತ್ತಾ ಜೀವನದ ಪತ್ರ ಉರುಳುತ್ತಲಿತ್ತು. ಸ್ನೇಹಿತನನ್ನು ನಂಬಿ ಮೋಸ ಹೋದ ನರಹರಿಯ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆನ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.